ಮುಕ್ತಾಯಕ್ಕೆ ನೀವು ಮತ್ತೆ ಖುದ್ದಾಗಿ ನೀವು ವಿರೋಧ ಪಕ್ಷದ ನಾಯಕರಿಗೆ ಫೋನ್ ಹಚ್ಚಿದ್ದೀರಾ. ಇವ್ರಿಗೆ ಸದನ ನಡಿಬೇಕಾಗಿಲ್ಲ, ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿಲ್ಲ, ಕೇವಲ ರಾಜಕೀಯ ಮಾಡ್ತಿದ್ದಾರೆ ಅಂತ ಸದನ ಕೂತ್ಕೋಬೇಕು. ಒಂದ್ ನಿಮಿಷ ನಾನು ಹೇಳಿದ್ಮೇಲೆ ಕರಿಬೇಕು. ಕೂತ್ಕೋಬೇಕು ನೀವು. ಅದು ಯಾವುದೇ ವಿಚಾರಗಳು ನಿಯಮ 327 ಅನ್ವಯ ನಾನು ಲೆಟರ್ ಕೊಟ್ಟಿದ್ದೇನೆ ಈಗಾಗಲೇ ಸಭಾನಾಯಕರಿಗೆ. ಯಾರು ಗಲಾಟೆ ಮಾಡ್ತಾರೆ ಅವರನ್ನು ಒಂದು ದಿವಸದ ಕಾಲ ಅವರು ತಡೆಯಬಹುದು, ಅಥವಾ ಸದನದಿಂದ ಹೊರಗೆ ಆದ್ರೂ ಹಾಕಿ ಅಲ್ವಾ. ನಮ್ಮ ಯಾವ ಪ್ರಶ್ನೆಗಳಿಗೂ ಉತ್ತರ ಮಾಡ್ಲಿಕ್ಕಿಲ್ಲ. ಯಾವುದೇ ಈಗ ನಾನು ಒಂದ್ಸಲ ಹೇಳಿದ ಮೇಲೆ ಕೂತ್ಕೋಬೇಕು. ದಯವಿಟ್ಟು ಕೂತ್ಕೊಳ್ಳಿ. ಒಂದ್ ನಿಮಿಷ. ಸದನ ಸರಿಯಾಗಿ ನಡೀಬೇಕಂತ ಮೊನ್ನೆ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಚರ್ಚೆ ಕೂಡ ಆಯಿತು. ನಾನು ಮನವಿ ಮಾಡಿಕೊಂಡೆ, ನಮ್ಮ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಕೃಷ್ಣ ಬೇರೆ ಕೂಡ ಮನವಿ ಮಾಡಿಕೊಂಡ್ರು. ಮತ್ತು ಕೂಡ ನಾನು ಇವತ್ತು ಬೆಳಿಗ್ಗೆ 10 ಗಂಟೆಗೆ ಫ್ಲೋರ್ ಲೀಡರ್ಸ್ ಮೀಟಿಂಗ್ ಕೂಡ ಕರೆದಿದೆ. ಆ ಮೀಟಿಂಗ್ಗೆ ನಮ್ಮ ವಿರೋಧ ಪಕ್ಷ ನಾಯಕರಿಗೆ, ಚೀಫ್ ವಿಪ್ ಅವ್ರಿಗೆ ಮತ್ತು ಭೋಜೇಗೌಡರು ಕೂಡ ನಾನು ಕರೆದಿದ್ದೆ. ಆದರೆ 10 ಗಂಟೆಗೆ 10ರಿಂದ 11 ಗಂಟೆವರೆಗೂ ನಾನು ಕಾದೆ, ಆದರೂ ಯಾರು ಕೂಡ ಬರಲಿಲ್ಲ. ಬೆಳಿಗ್ಗೆ 7:52 ಗಂಟೆಗೆ 7 ಗಂಟೆ 52 ನಿಮಿಷಕ್ಕೆ ಬೆಳಿಗ್ಗೆ ಅಲ್ಲಲ್ಲ ನಮ್ಮ ರೂಲಿಂಗ್ ಪಾರ್ಟಿಯವರು ತಾವು ಬಂದ್ರಿ, ನಾವು ಇಲ್ಲ ಅಂತಲ್ಲ, ಸಭಾನಾಯಕರು ಬಂದಿದ್ದರು, ನಮ್ಮ ಬಿ ಹರಿಪ್ರಸಾದ್ ಬಂದರು, ಬೋಸರಾಜ್ ಅವರು ಬಂದಿದ್ದರು, ಮತ್ತು ಯಾರು ನಾವು ನಿಮ್ಮ ಕರೆದಿದ್ರಿ ರವಿಯವರು ಕೂಡ ಬಂದಿದ್ದರು, ಐವಾನ್ ಡಿಸೋಜಾ ಕೂಡ ಬಂದಿದ್ದರು. ಆದರೆ ವಿರೋಧ ಪಕ್ಷದವರು ಯಾರು ಬರಲಿಲ್ಲ. ಬೆಳಿಗ್ಗೆ 7 ಗಂಟೆ 52 ನಿಮಿಷಕ್ಕೆ ನಾನು ವಿರೋಧ ಪಕ್ಷ ನಾರಾಯಣ ಸ್ವಾಮಿ ಅವ್ರಿಗೆ ಕೂಡ ನಾನು ಫೋನ್ ಮಾಡಿದ್ದೆ. 7:54ಕ್ಕೆ ರವಿಕುಮಾರ್ ಕೂಡ ಸಚೇತಕರ ಅವರು ಕೂಡ ನಾನು ಕರೆದಿದ್ದೆ. ಇಲ್ಲಿವರೆಗೂ ಈ ಸಭೆಗೆ ಬರಲ್ಲ ಅಂತ ಯಾರು ಕೂಡ ನಮಗೂ ಫೋನು ಮಾಡಲಿಲ್ಲ. ಅವಾಗ ಸದನ, ಯಾಕಂದರೆ 11 ಗಂಟೆಗೆ ಬೆಲ್ ಹಾಕಿದ್ವಿ ನಾವು, ಅಂದರೆ ಹಾಕಬೇಕಾಗತ್ತೆ, ಆದರೂ ಕೂಡ ಯಾರು ಬರಲಿಲ್ಲ. ಅದರಿಂದ ನಾನು ಸದನ ನಡೆಸಬೇಕಾಗ್ತದೆ. ನಮ್ಮ ಆಡಳಿತ ಪಕ್ಷ ಸದಸ್ಯರು ಕೂಡ ನಮ್ಮ ಹಕ್ಕಿಗೆ ಚ್ಯುತಿ ಬರ್ತಾ ಇದೆ, ನಮ್ಮ ಪ್ರಶ್ನೆಗಳಿಗೆ, ನಮ್ಮ ಕಾಲಿಂಗ್ ಅಟೆನ್ಷನ್ಗಳಿಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅಂತ ಕೂಡ ಅವರು ಒಂದು ಮನವಿ, ಒಂದು ಪಿಟಿಷನ್ ಕೂಡ ಕೊಟ್ಟಿದ್ದಾರೆ. ಆದರೆ ನಾವು ಸದಾ ನಡೆಸಬೇಕಾಗ್ತದೆ. ಅದರಿಂದ ನಾನೀಗ ಕ್ವಶನ್ಸ್ ನಾನು ತಗೊಳ್ತಾ ಇದ್ದೀನಿ. ಈಗ ಅದು ಮುಂಚೆ ಏನಾದರೂ ಸಭಾನಾಯಕನ ಹೇಳ್ಬೇಕಂತ ಹೇಳಿ ಹೇಳ್ಬೋದು. ನಮಗೆ ಅವಕಾಶ ಸಮಸ್ಯೆಗಳಿವೆ. ರಾಜ್ಯ ಇವತ್ತು ಹಿಂದೆಂದೂ ಕಾಣದೇ ಇರುವಂತಹ ಬರ ಪರಿಸ್ಥಿತಿಯಲ್ಲಿ ನರಳುತ್ತಾ ಇದೆ. ಇವತ್ತು ಜನರು ಬರ ಪರಿಸ್ಥಿತಿಯಿಂದ ತತ್ತರಿಸಿ ಹೋಗಿದ್ದಾರೆ. ಕುಡಿಯೋ ನೀರಿನ ಸಮಸ್ಯೆ ಎಲ್ಲ ಕಡೆ ಜಾಸ್ತಿ ಆಗ್ತಾ ಇದೆ. ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಸಮಸ್ಯೆಗಳಿವೆ. ಎಲ್ಲ MLCಗಳು ಕೂಡ ಅವ್ರವ್ರ ಕ್ಷೇತ್ರದಲ್ಲಿ ಬೇಕಾದ ಸಮಸ್ಯೆಗಳಿವೆ, ಅದನ್ನ ಸದನದಲ್ಲಿ ಚರ್ಚಿಸಬೇಕು ಅಂತ ಹೇಳಿ ಕಾಯ್ತಾ ಇದ್ದಾರೆ. ಆದ್ರೆ ಇವತ್ತು ವಿರೋಧ ಪಕ್ಷದವರು ಇದು ಯಾವುದ್ರ ಬಗ್ಗೆ ಕೂಡ ಚಿಂತೆ ಇಲ್ಲದೆ, ರಾಜ್ಯದ ಬಗ್ಗೆ ಚಿಂತೆ ಇಲ್ಲದೆ, ರಾಜ್ಯದ ಜನರ ಬಗ್ಗೆ ಚಿಂತೆ ಇಲ್ಲದೆ ಸದನ ನಡೆಯೋದಕ್ಕೆ ಅವಕಾಶ ಮಾಡಿಕೊಡ್ತಿಲ್ಲ. ನೀವು ಕೂಡ ಪರಿಪರಿಯಾಗಿ ಅವನ್ನ ಕೇಳ್ಕೊಂಡ್ರಿ. ಕಳೆದ ಒಂದು ವಾರದಿಂದ ಕೂಡ, ಕಳೆದ 5 ದಿವಸಗಳ ಏನು ಸದನ ನಡೀತು, 5 ದಿವಸಗಳ ಅವಕಾಶ ಕೊಟ್ಟಿದ್ದೀನಿ, ಸದನ ನಡೆಸ್ಕೊಡ್ಬೇಕು ಅಂತ ಹೇಳಿ ಮೊನ್ನೆ BAC ಮೀಟಿಂಗ್ ನಲ್ಲೂ ಕೂಡ ನೀವು ಎಲ್ಲರನ್ನು ಕರೆದು ಅಧಿಕೃತವಾಗಿ ಅವ್ರನ್ನ ಮನವಿ ಮಾಡ್ಕೊಂಡಿದ್ದೀರಿ. ರಾಜ್ಯದ ಮುಖ್ಯಮಂತ್ರಿಗಳು ಮನವಿ ಮಾಡ್ಕೊಂಡಿದ್ದಾರೆ, ನಮ್ಮ ಸಂಸದೀಯ ವ್ಯವಹಾರಗಳ ಸಚಿವರು ಅವ್ರನ್ನ ಮನವಿ ಮಾಡ್ಕೊಂಡಿದ್ದಾರೆ. ಇವತ್ತು ಕೂಡ ನೀವು ಮೀಟಿಂಗ್ ಗಳನ್ನ ಕರೆದಿದ್ದೀರಿ, ಒಬ್ರು ಕೂಡ ಬರಲಿಲ್ಲ. ಮುಕ್ಕಾಲ್ಗಂಟೆ ನೀವು ಮತ್ತೆ ಸಚಿವರು, ಸಂಸದೀಯ ವ್ಯವಹಾರದ ಸಚಿವರು ಕಾಯ್ದಿದ್ದಾರೆ ಅವ್ರಿಗೋಸ್ಕರ. ಬೆಳಗ್ಗೆ ಖುದ್ದಾಗಿ ನೀವು ವಿರೋಧ ಪಕ್ಷದ ನಾಯಕರಿಗೆ ಫೋನ್ ಹಚ್ಚಿದ್ದೀರಾ, ಅವ್ರಿಗೆ ವಿನಂತಿ ಮಾಡ್ಕೊಂಡಿದ್ದೀರಾ, ಬನ್ನಿ ಅಟೆಂಡ್ ಮಾಡಿ ಚರ್ಚೆ ಮಾಡೋಣ ಅಂತ ಹೇಳಿ. ಆದ್ರೆ ಯಾವ್ದ್ರ ಬಗ್ಗೆ ಪರಿವೇ ಇಲ್ಲ ಅವ್ರಿಗೆ. ಇವ್ರಿಗೆ ಸದನ ನಡಿಬೇಕಾಗಿಲ್ಲ, ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿಲ್ಲ, ಬರೀ ರಾಜಕೀಯ ಮಾಡಬೇಕು. ಇವತ್ತು ವಿಧಾನಸೌಧ ಚಲೋ ಮಾಡಿದ್ದಾರೆ. ಯಾಕೆ ನಿನ್ನೆ ಶನಿವಾರ ಭಾನುವಾರ ಇರ್ಲಿಲ್ಲ, ಸದನ ನಡೀತಿರ್ಲಿಲ್ಲ, ಅವತ್ತು ಮಾಡಬಹುದಾಗಿತ್ತು. ಆದ್ರೆ ಇವತ್ತು ಸದನ ನಡೆಯೋದು ಸಹ ಮಾಡ್ತಾ ಇದ್ದಾರೆ. ಯಾಕೆ ಇದು ಗೊತ್ತಾಗಿ ಕೇವಲ ರಾಜಕೀಯ ಮಾಡ್ತಿದ್ದಾರೆ ಅಂತ ದಯವಿಟ್ಟು ನೀವು ಇವರ ಟ್ಯಾಕ್ಟಿಕ್ಸ್ ಗಳಿಗೆ ದಯವಿಟ್ಟು ನೀವು ಸದನ ನಡೆಸಿ. ಸಾಧ್ಯ ಆದ್ರೆ ಯಾರು ಹೆಚ್ಚು ಗಲಾಟೆ ಮಾಡ್ತಾರೆ ಅವ್ರಿಗೆ ರೂಲ್ ನಂಬರ್ 327 ಮೂಲಕ ಸದನ ಜನಗಳ ಸಮಸ್ಯೆ
ಚ್ಯುತಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.